ಹೇಳಿ ಅದಕ್ಕೆ. ನೀನು ಈಗಲೇ ಮನೆಗೆ ಬರ್ಬೇಕಬಿ. ಯಾಕತ್ಗೆ, ಏನಾಯ್ತು? ನೀವು ಆಫೀಸ್ಗೆ ಹೋದ್ಮೇಲೆ ಜಗಳ ಇನ್ನೂ ಜಾಸ್ತಿ ಆಯ್ತು. ವಸು ಹಾರಿಕಾ ಮೇಲೆ ಕೈ ಎತ್ತಿದ್ಲು. ಏನತ್ಗೆ, ವಸು ಅವರು ಮತ್ತೆ ಹಾರಿಕಾ ಮೇಲೆ ಕೈ ಮಾಡಿದ್ರಾ? ಹಾರಿಕಾ ನಿಮ್ಮ ಮೂವರು ಅಣ್ಣ ತಮ್ಮಂದ್ರ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ಲು. ವಸುಗೆ ಕೋಪ ಬಂದು ಹೊಡೆದ್ಲು. ಚಾಮುಂಡಿ ಚಿಕ್ಕಮ್ಮ ಬಂದು ಹಾರಿಕನ್ನ ಕರ್ಕೊಂಡು ಹೋಗಿ ವಸು ಮೇಲೆ ಕೇಸ್ ಹಾಕ್ಸಿ ಪೊಲೀಸರನ್ನ ಕರ್ಕೊಂಡು ಬಂದಿದ್ದಾರೆ. ವಾಟ್? ಪೊಲೀಸರು ವಸುನ ಸ್ಟೇಷನ್ಗೆ ಬಾ ಅಂತಿದ್ದಾರೆ. ನನ್ಗೆ ಭಯ ಆಗ್ತಿದೆ ಬಿ. ಚಾಮುಂಡಿ ಚಿಕ್ಕಮ್ಮ ಹಾರಿಕಾ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ವಸುನ ಅರೆಸ್ಟ್ ಮಾಡ್ಲೇಬೇಕು ಅಂತಿದ್ದಾರೆ. ನೀನ್ ಬೇಗ ಬರ್ಲಿಲ್ಲ ಅಂದ್ರೆ ವಸುನ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರ ಬಿ. ಆತಂಕ ಪಡ್ಬಿಡಿ ಅದಕ್ಕೆ, ನಾವೀಗಲೇ ಹೊರಡ್ ಬರ್ತೀವಿ. ಏನಾಯ್ತ ಬಿ? ಅರ್ಜೆಂಟಾಗಿ ನಾವು ಮನೆಗೆ ಹೋಗ್ಬೇಕಣ್ಣ. ನೀವು ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ನೀವೇ ನಮ್ಮ ಜೊತೆ ಸ್ಟೇಷನ್ಗೆ ಬಂದರೆ ಮರ್ಯಾದೆ ಇರುತ್ತೆ, ಇಲ್ಲ ಅಂದರೆ ನಿಮ್ಮನ್ನು ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅವಳ ಕೈಗೆ ಕೋಳ ಹಾಕಿ ಎಳ್ಕೊಂಡು ಹೋಗಿ ಸರ್, ಆಗ್ಲೇ ಆ ವಸು ಮರ್ಯಾದೆ ಹೋಗೋದು. ಆತ್ರ ಪಡ್ಬೇಡಿ ಸರ್, ಸ್ವಲ್ಪ ಹೊತ್ತಿರಿ. ಯಾಕಮ್ಮ ಇರಬೇಕು? ಆ ಕಡೆಗೆ ಹೋಗಿ ಯಾರಿಗೋ ಫೋನ್ ಮಾಡಿದ್ಲು ಸರ್. ಯಾರನ್ನೋ ಕರೆಸ್ತಿದ್ದಾಳೆ ಅನ್ಸುತ್ತೆ. ಯಾರಿಗೆ ಫೋನ್ ಮಾಡಿದ್ರಿ? MLAಗ, ಮಿನಿಸ್ಟ್ರಿಗ? ಯಾರು ಬಂದರೂ ಅರೆಸ್ಟ್ ಮಾಡೇ ಮಾಡ್ತೀವಿ. ಬೇಗ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಸರ್. ಕಾನ್ಸ್ಟೇಬಲ್ಸ್, ಅರೆಸ್ಟ್ ಮಾಡಿ. ಅಯ್ಯೋ ಅದಕ್ಕೆ. ಎಸ್ ಐ ಅವರೇ, ಪ್ಲೀಸ್ ಸರ್, ನನ್ನ ಮಾತು ಕೇಳಿ, ಸ್ವಲ್ಪ ಹೊತ್ತು ತಡ್ಕೊಳ್ಳಿ. ವಸು, ನನ್ನ ರಾಜನೇ ಅರೆಸ್ಟ್ ಮಾಡಿಸ್ತೇನೆ. ನಿನ್ ಪಾಪದ ಕೂಡ ತುಂಬ್ತು. ಈಗ ನೀನ್ ಅರೆಸ್ಟ್ ಆದೆ, ಜೈಲಲ್ಲಿ ಮುದ್ದೆ ಮುರಿಯಕ್ ಹೋಗ್ತಿದ್ಯಾ. ಇವ್ರು ಯಾಕೆ ಬಂದ್ರು? ಪಾವನಿ ಆಗ್ಲೇ ಫೋನ್ ಮಾಡಿದ ಅಬಿಗ. ಬಾ ಅಬಿ. ಹಾಯ್ ಅಭಿ, ನೀವೇನಿಲ್ಲಿ? ಸಿದ್ದು, ಹಾಯ್. ಹಾಯ್. ಇದು ನನ್ನ ಮನೆನೇ. ಅವ್ರು ನಮ್ಮ ವೈಫು ವಸುಂಧರಾ. ಇವ್ರು ನಿಮ್ಮ ಹೆಂಡ್ತಿನಾ? ಸಾರಿ, ನಂಗೆ ಗೊತ್ತಿರಲಿಲ್ಲ. ಕೇಸೇನು? ಡೊಮೆಸ್ಟಿಕ್ ವೈಲೆನ್ಸ್ ಕೆಳಗಡೆ ನಿಮ್ಮ ಹೆಂಡ್ತಿನ ಅರೆಸ್ಟ್ ಮಾಡಬೇಕು ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ಟೇಷನ್ಗೆ ಕರ್ಕೊಂಡೋಗಿ ವಿಚಾರಿಸೋಣ ಅಂತಿದ್ದೆ. ಕಂಪ್ಲೇಂಟ್ ಫೈಲ್ ಆಗಿದೆಯಾ? ಆಗಿದೆ. ಇವರೇನಾದರೂ ಕೇಸ್ ವಿಡ್ರಾ ಮಾಡಿಕೊಂಡ್ರೆ ನಾನು ಅರೆಸ್ಟ್ ಮಾಡೋದನ್ನ ನಿಲ್ಲಿಸ್ತೀನಿ. ಕೇಸ್ನ ವಿಡ್ರಾ ಮಾಡ್ಕೊಳ್ತಿದ್ದೀನಿ ಅಂತ SI ಅವ್ರ ಹತ್ರ ಹೇಳು ಹಾರಿಕಾ. ವಸು ನನ್ನ ಮಗಳಿಗೆ ಹೊಡೆದಿದ್ದಾಳೆ, ನಾವ್ಯಾಕೆ ವಿಡ್ರಾ ಮಾಡ್ಕೋಬೇಕು? ಹಾರಿಕಾ, ವಿಡ್ರಾ ಮಾಡ್ಕೊಳ್ತಿದೀವಂತ ಹೇಳು. ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದೀನಲ್ಲ. ನಾನು ಹೇಳ್ತಾ ಇರೋದು ಹಾರಿಕಾಗೆ, ನಿಮ್ಗಲ್ಲ. ಮಧ್ಯದಲ್ಲಿ ಮಾತಾಡಿದ್ರೆ ಮರ್ಯಾದೆ ಇರಲ್ಲ. ಬೇಗ ಹೇಳೆ. ಆ
ಗೊತ್ತಿದ್ದೀನಿ ಸರ್. ಒಳ್ಳೆ ನಿರ್ಧಾರ ತಗೊಂಡೆ ಕಣಮ್ಮ. ಪ್ರಾಬ್ಲಮ್ ಸಾಲ್ವ್ ಆದಂಗೆ ಅಭಿ ಅವರೇ. ಥ್ಯಾಂಕ್ ಯು ಸಿದ್ದು. ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಕೇಸ್ ಯಾಕೆ ವಾಪಸ್ ತಗೊಂಡೆ ಬೇಬಿ? ತಗೊಳ್ದೆ ಹೋಗಿದ್ರೆ ತಾಯಿ ಮಗಳಿಬ್ಬರನ್ನು ಅದೇ ಪೊಲೀಸವರಿಂದ ಎನ್ಕೌಂಟರ್ ಮಾಡಿಸ್ತಾ ಇದ್ದೆ. ನನ್ನ ಹೆಂಡತಿನ ಅರೆಸ್ಟ್ ಮಾಡಿಸ್ಬೇಕು ಅಂತಿದ್ದೀರಾ? ಏನು ಅನ್ಕೊಂಡಿದ್ದೀರಾ ನೀವು? ಅವರು ನಿಮಗೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ರೆ ಆ ಕಷ್ಟನ ಅರ್ಥ ಮಾಡ್ಕೊಳ್ದೆ ಕೃತಜ್ಞತೆ ತೋರಿಸ್ದೇನೆ ಅವ್ರನ್ನ ಅಪರಾಧಿ ಮಾಡಬೇಕಂತಿದ್ದೀರಾ? ಹೆಣ್ಣು ಮಕ್ಕಳಾಗಿರೋದಕ್ಕೆ ನೀವಿನ್ನೂ ಉಳ್ಕೊಂಡಿರೋದು. ಇಲ್ಲ ಅಂದರೆ ಅವರಲ್ಲ, ನಾನೇ ನಿಮ್ಮನ್ನು ಹೊಡಿತಾ ಇದ್ದೆ. ವಸೂರು ನನ್ನ ಹೆಂಡತಿ. ಅವ್ರ ಮೇಲೆ ಒಂದೇ ಒಂದು ಅಪರಾಧ ಬಂದರೂ ನಾನು ಸಹಿಸಲ್ಲ. ಅವ್ರ ತಂಟೆಗೆ ಯಾರೇ ಬಂದರೂ ನಾನು ಬಿಡಲ್ಲ. ಇದೇ ನಿಮಗೆ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್. ಇನ್ನೊಂದು ಸಲ ಏನಾದರೂ ಹೀಗಾದರೆ ಖಂಡಿತ ನಾನು ಬಿಡಲ್ಲ. ಸುಖ ಸುಮ್ಮನೆ ಇವ್ರನ್ನ ಮನೆಯೊಳಗೆ ಬಿಟ್ಕೊಂಡ್ವಿ ಅಣ್ಣ. ಹೋಗ್ತೀವಿ ಅಂದವ್ರನ್ನ ಕಳ್ಸೋದು ಬಿಟ್ಟು ಅತ್ತಿಗೆ ನನ್ನ ಬಗ್ಗೆ ಯೋಚನೆ ಮಾಡಿ 1 ತಿಂಗಳು ಗಡುವು ತಗೊಂಡ್ರು. ನಾನು ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಅತ್ತಿಗೆ ನನಗೆ ಇವಳ ಜೊತೆ ಬಾಳ್ಬೇಕು ಅನಿಸ್ತಿಲ್ಲ. ನನಗೆ ಇವತ್ತೇ ವಿಚ್ಛೇದನ ಕೊಡಿಸಿ, ನಿಮ್ಮ ಮೇಲೆ ಕೇಸ್ ಹಾಕಿರಿ, ಇಂಥವಳ ಜೊತೆ ನಾನು ಒಟ್ಟಿಗೆ ಬಾಳಲ್ಲ. ಇವಳು ನನಗೆ ಬೇಡ. ಒಡ ಹುಟ್ಟಿರೋ ತಂಗಿ ಥರ ನೋಡ್ಕೋತಿದ್ರೆ ಹಾಗೆ ಸತ್ಸೋ ಶತ್ರು ಥರ ನಡ್ಕೋತಿದ್ದಾರೆ. ಅಭಿ ಬರೋದು ಸ್ವಲ್ಪ ತಡ ಆಗಿದ್ರು ವಸು ಪರಿಸ್ಥಿತಿ ಏನಾಗ್ತಿತ್ತು? ಈ ಮನೆ ಮರ್ಯಾದೆ ಏನಾಗ್ತಿತ್ತು? ಅದಾದ್ಮೇಲೆ ನಿಮ್ ಗತಿ ಏನಾಗ್ತಿತ್ತು? ಇವ್ರು ಆ ಥರ ಯೋಚನೆ ಮಾಡೋ ಮನುಷ್ಯರಲ್ಲ. ಅದಕ್ಕೆ ಇವ್ರಿಗಿಂತ ಮೃಗಗಳೇ ಬೆಟರು. ಎಲ್ಲರೂ ಜೊತೆಗಿರಬೇಕು ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಅಖಿಲ್ ಹಾರಿಕಾ ಒಟ್ಟಿಗೆ ಇರಬೇಕು ಅಂತ ವಸೂರು ಜಡ್ಜ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದು ನಿಮ್ಮ ದೃಷ್ಟಿಯಲ್ಲಿ ತಪ್ಪಾಗಿದ್ರೆ ಗಡುವು ಮುಗಿಯೋವರೆಗೂ ಇರಿ. ಅದನ್ನು ಬಿಟ್ಟು ಅದು ಇದು ಅಂತ ಏನಾದರೂ ಕಿತಾಪತಿ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನೆನಪಿಟ್ಕೊಳ್ಳಿ, ನೀವು ಹೊಸೂರು ತಂಟೆಗೆ ಹೋದರೆ ನಿಮ್ಮ ಹಳ್ಳನ ನೀವೇ ತೋಡ್ಕೊಂಡಂಗಿರುತ್ತೆ. ನನ್ನಲ್ಲಿರೋ ಬೇರೆ ರೂಪನ ನೋಡಬೇಕಾಗತ್ತೆ. ಹೊಸವರಿಗೆ ಗೌರವ ಕೊಡೋರ್ಗೂ ಮಾತ್ರ ಈ ಮನೇಲಿ ನಿಮಗೆ ಅರ್ಹತೆ ಇರುತ್ತೆ. ಅವ್ರನ್ನೇನಾದರೂ ಅವಮಾನ ಮಾಡಿದ್ರೆ ನೀವು ಭೂಮಿ ಮೇಲೆ ಬದುಕಿರೋದೇ ವ್ಯರ್ಥ ಅನ್ನೋ ಥರ ಮಾಡಿಬಿಡ್ತೀನಿ. ಎಲ್ಲ ನಮ್ದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀರಾ? ನಿಮ್ಮ ಹೆಂಡತಿ ನನ್ನ ಮಗಳನ್ನ ಹೊಡೆದ್ಲು, ಅದಕ್ಕೇನು ಉತ್ತರ ಕೊಡ್ತೀರಾ? ತಪ್ಪಿಲ್ಲದೆ ಅವ್ರು ಯಾರನ್ನೂ ದಂಡ್ಸಕ್ಕೆ ಹೋಗಲ್ಲ. ನಮ್ಮದಕ್ಕೆ ನನಗೆಲ್ಲ ಹೇಳಿದ್ದಾರೆ. ಹಾರಿಕಾ ಕೆಟ್ಟದಾಗಿ ಅವ್ರ ಬಗ್ಗೆ ಮಾತಾಡಿದ್ರು ಕೂಡ ಹೊಸವರು ಮೌನವಾಗೇ ಇದ್ರೆ ಹೊರತು ಬಾಯಿ ಬಿಟ್ಟಿಲ್ಲ. ಯಾವಾಗ ಅಖಿಲ್ ಬಗ್ಗೆ, ನನ್ನ ಬಗ್ಗೆ, ನಮ್ಮ ಅಣ್ಣನ ಬಗ್ಗೆ ಹಾರಿಕಾ ಕೆಟ್ಟದಾಗಿ ಮಾತಾಡಿದ್ಲೋ ಆಗಲೇ ಹಾರಿಕಾಗೆ ಹೊಸವ್ರು ಹೊಡೆದಿದ್ದು. ಹೆಣ್ಮಕ್ಳು ತವ್ರ ಮನೇನ ಎಷ್ಟು ಪ್ರೀತಿ ಮಾಡ್ತಾಳೋ ಅತ್ತೆ ಮನೇನ ಅಷ್ಟೇ ಗೌರವಿಸ್ಬೇಕು. ಮನೆ ಸೊಸೆ ನೀನು, ಮನೆ ಗಂಡ್ಮಕ್ಳನ್ನ ಅವಮಾನ ಮಾಡ್ಬೋದಾ? ಇಲ್ಲಿವರೆಗೂ ಏನು ನಡೀತೋ ಅದು ಈ ಮನೆ 4 ಗೋಡೆ ಮಧ್ಯೆನೇ ಇರಬೇಕು. ಇಲ್ಲ ಅಂತ ಹೊರಗೇನಾದರೂ ಹೋದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕೋರ್ಟ್ ಗಡು ಮುಗಿಯೋವರೆಗೂ ಎಲ್ಲರೂ ಮರ್ಯಾದೆಯಿಂದ ಇರಿ. ಹೊಸವರಿಗೆ ಮರ್ಯಾದೆ ಕೊಡಿ. ಪಿ ಎ,
ಅಭಿ ಫ್ಯಾಮಿಲಿ ಬಗ್ಗೆ ಎನ್ಕ್ವೈರಿ ಮಾಡು ಅಂತ ಹೇಳಿದ್ದೆ, ಏನಾಯ್ತು? ಎಲ್ಲ ತಿಳ್ಕೊಂಡೇ ಬಂದಿದ್ದೀನಿ ಸರ್. ಅಭಿರಾಮ್ ಅವರು 3 ಜನ ಅಣ್ತಮ್ಮಂದ್ರು, ಭಾಸ್ಕರ್, ಅಭಿರಾಮ್, ಅಖಿಲ್. ಭಾಸ್ಕರ್ ಅಷ್ಟೊಂದು ಬುದ್ಧಿವಂತ ಏನಲ್ಲ ಸರ್. ಅವನ ಹೆಂಡತಿ ಪಾವನಿ ಏನೂ ಪ್ರಯೋಜನಕ್ಕಿಲ್ಲ. ಅಭಿರಾಮ್ ವೈಫ್ ವಸುಂಧರಾ ತುಂಬ ಬುದ್ಧಿವಂತೆ ಸರ್. ಅಭಿರಾಮ್ ಥರನೇ ತುಂಬ ಚುರುಕು. ಕೊನೆಯವನು ಅಖಿಲ್, ಸದ್ಯಕ್ಕೆ ಕಾಲು ಮುರ್ಕೊಂಡು ವೀಲ್ ಚೇರಲ್ಲಿ ಕೂತಿದ್ದಾನೆ. ಅವನ ಹೆಂಡತಿ ಹಾರಿಕಾ ತುಂಬ ಕುತಂತ್ರಿ ಮತ್ತು ದುರಹಂಕಾರಿ ಸರ್. ಅಭಿರಾಮ್ ಮತ್ತೆ ಸುಮಂಗಲಿ, ಆಯಮ್ಮನೂ ವೇಸ್ಟೇ ಸರ್. ಮತ್ತೆ ಆ ಮನೇಲಿ ನಮಗೆ ಫೇವರ್ ಆಗಿರೋರು ಯಾರು? ಹಾರಿಕಾ ಸರ್. ಅವಳಿಗೆ ಆ ಮನೆಯಲ್ಲಿ ಯಾರನ್ನ ಕಂಡ್ರೂ ಆಗಲ್ಲ. ಅಖಿಲಿಂದ ಡಿವೋರ್ಸ್ ತಗೋಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಅದಲ್ಲದೆ ಆ ಹುಡುಗಿಗೆ ಕೆಲಸ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಇದೆ. ಆ ಮನೇನ, ಆ ಕಂಪ್ನಿನ ಹಾಳು ಮಾಡೋಕ್ಕೆ ಅವಳು ಏನು ಬೇಕಾದರೂ ಮಾಡ್ತಾಳೆ ಸರ್. ಹಾಗಾದ್ರೆ ನಮಗೆ ಬೇಕಾಗಿರೋ ಕ್ಯಾಂಡಿಡೇಟ್ ಹಾರಿಕಾ ಅಂತ ಆಯ್ತು. ಅವಳನ್ನು ನಮ್ಮ ಕಡೆ ಎಳ್ಕೊಂಡ್ರೆ ಆ ಅಭಿನ ಒಂದು ಆಟ ಆಡಿಸ್ಬೋದು. ಹಾರಿಕಾ ನಮ್ಮ ಕಡೆ ಬರ್ತಾಳೆ ಅಂತೀಯ? ನಾವು ಹೇಳಿದ್ನೆಲ್ಲ ಕೇಳ್ತಾಳ? ನಾವು ಮಾಡು ಅಂದರೆ ಮಾಡ್ತಾಳ? ಆ ಮನೆಯವರು ಅಂದರೆ ಕೋಪ, ಗಂಡನಿಂದ ವಿಚ್ಛೇದನ, ಸ್ವಲ್ಪ ಕೆಲಸ ಮಾಡಬೇಕು ಅಂತ ಇಷ್ಟ, ಸೆಲ್ಫಿಶ್. ಇದಿಷ್ಟು ಸಾಕಲ್ವಾ ಡ್ಯಾಡಿ? ಖಂಡಿತವಾಗ್ಲೂ ಹಾರಿಕಾ ನಮ್ಮ ಕಡೆ ಬರ್ತಾಳೆ. ನಾವು ಹೇಳಿದ್ ಮಾಡ್ತಾಳೆ. ಆ ಅಭಿಗೆ ಸರಿಯಾದ ಏಟ್ ಕೊಡೋಕೆ ಹಾರಿಕಾ ರೂಪದಲ್ಲಿ ನಮಗೊಂದು ಬ್ರಹ್ಮಾಸ್ತ್ರ ಸಿಕ್ಕದಂತಾಯ್ತು. ಅಭಿಗೆ ಏಟ್ ಕೊಡೋಕ್ಕೆ ಹಾರಿಕಾ ಕೈಲಾಗುತ್ತೆ ಅಂತೀಯಾ? ಹೆಣ್ಣಿಂದ ಸಾಮ್ರಾಜ್ಯನೇ ನಾಶ ಆಗಿದೆ ಡ್ಯಾಡ್. ಆಫ್ಟರ್ ಆಲ್ ಆ ಅಭಿ ಏನು ಮಹಾ ಪಿಯೆ. ಹಾರಿಕಾನ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡಿದ್ದೀವಿ ಅಂತ ಲೆಟರ್ ರೆಡಿ ಮಾಡು. ನಾನು ಹಾರಿಕಾ ಕಾಲ್ ಮಾಡಿ ಭೇಟಿ ಮಾಡ್ತೀನಿ. ಓಕೆ ಸರ್. ಆದ್ರೂ ಇಂಥ ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಇದು ಹಾರಿಕಾ ಕೆಲಸ ಅಲ್ಲ ರೀ, ಅವ್ರ ಅಮ್ಮ ಮಾಡಿರೋ ಕೆಲಸ. ಅವರೇ ಈ ವಿಷಯನ ದೊಡ್ಡದ್ ಮಾಡಿ ವಸು ಮೇಲೆ ಕೇಸ್ ಹಾಕ್ಸಿ ಪೊಲೀಸರನ್ನ ಮನೆಗ್ ಬರೋ ಹಾಗೆ ಮಾಡಿದ್ರು. ಅವ್ರು ಬರೋದ್ ಒಂದು ಕ್ಷಣ ತಡ ಆಗಿದ್ದಿದ್ರು ನನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತಿದ್ರು. ನಮ್ಮನೆ ಮರ್ಯಾದೆ ಹೋಗಿರ್ತಿತ್ತು. ನಾನಿರ್ಬೇಕಾದ್ರೆ ಆ ಪರಿಸ್ಥಿತಿ ನಿಮ್ಗೆ ಬರಕ್ ಬಿಡ್ತೀನಿ ಹೊಸವ್ರೆ. ಅದಕ್ಕೆ ಫೋನ್ ಮಾಡಿ ಹೇಳಿದ ತಕ್ಷಣ ಅಲ್ಲಿಂದ ಹೊರಟು ಬಂದ್ವಿ ನಾವು. ಅದೃಷ್ಟ ಚೆನ್ನಾಗಿತ್ತು. ಆ SI ನಿಮ್ಗೆ ಗೊತ್ತಿರೋರಾಗಿರೋದ್ರಿಂದ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನ್ರಿ ಆಗ್ತಿತ್ತು? ನಾನಿರ್ಬೇಕಾದ್ರೆ ನಿಮಗೇನೂ ಆಗಲ್ಲ ಹೊಸವ್ರೆ. ನನ್ನ ಜೀವ ಪಣಕ್ಕಿಟ್ಟಾದ್ರೂ ನಿಮ್ಮನ್ನ ಕಾಪಾಡ್ಕೊಳ್ತೀನಿ. ಈ ಪರಿಸ್ಥಿತಿಗೆ ಕಾರಣ ನಾನೇ ಅಣ್ಣ. ಈ ಮನೇಲಿ ನಡೀತಿರೋ ಎಲ್ಲ ಜಗಳಕ್ಕೂ ಕಾರಣ ನಾನೇ. ಅವತ್ತೇ ಆಕ್ಸಿಡೆಂಟಲ್ಲಿ ನಾನು ಸತ್ತೋಗಿದ್ದಿದ್ರೆ ಈ ಜಗಳಗಳೇ ಆಗ್ತಿರ್ಲಿಲ್ಲ. ಅಖಿಲ್, 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 ಇನ್ಯಾವತ್ತೂ ಅಂಥ ಮಾತುಗಳ ಆಡ್ಬೇಡ ಅಖಿಲ್. ನೀನ್ ಯಾಕೆ ಸಾಯ್ಬೇಕು? ನಾನು ಬದುಕಿದ್ದು ಏನು ಪ್ರಯೋಜನ? ಅದಕ್ಕೆ ನನ್ನಿಂದ ಯಾರಿಗೂ ಉಪಯೋಗ? ಕಾಲು ಹೋಗಿ ಬದುಕಿರೋ ಶವ ಥರ ಇದ್ದೀನಿ. ಪ್ರೀತಿಸಿ ಮದುವೆ ಆಗಿರೋ ಹುಡುಗಿ ನನ್ನ ಅರ್ಥ ಮಾಡ್ಕೋತಿಲ್ಲ. ಅಲ್ಲದೆ ನಿಮ್ಮ ಬಗ್ಗೆ ಆಡ್ಬಾರ್ದು ಆಡ್ ಮಾತಾಡ್ತಿದ್ದಾಳೆ. ನಿಮ್ಮ ಮೇಲೆ ಕೇಸ್ ಹಾಕಿ ನಿಮ್ಮನ್ನ ತೊಂದರೆಗೆ ಸಿಕ್ಕಾಕ್ಸ್ಬೇಕು ಅಂತಿದ್ಲು. ಹಾರಿಕಾ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ಅಖಿಲ್. ಅವಳು ಯಾಕೆ ನಮ್ಮನ್ನ ಅರ್ಥ ಮಾಡ್ಕೋತಿಲ್ಲ ಅನ್ನೋದೇ ನನ್ನ ನೋವು. ಅವಳನ್ನ ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾನು ಬದುಕಿರೋಷ್ಟು ದಿನ ಅವಳು ನಿಮ್ಗೆ ಟಾರ್ಚರ್ ಕೊಡ್ತಾನೆ ಇರ್ತಾಳೆ. ಅವತ್ತೇ ನಾನು ಸತ್ತೋಗಿದ್ದಿದ್ರೆ ಇವತ್ತವಳು ಈ ಮನೇಲಿ ಇರ್ತಾನೆ ಇರಲಿಲ್ಲ. ಕೋರ್ಟು, ವಿಚ್ಛೇದನ, ಕೇಸು ಯಾವುದೂ ಇರ್ತಾ ಇರಲಿಲ್ಲ. ಅಖಿಲ್, ಹಾಗೆ ಮಾತಾಡಕ್ಕೆ ಹೋಗ್ಬೇಡ ಕಣೋ, ತಪ್ಪು. ಇರೋದೊಂದೇ ಜೀವನ ಕಣೋ, ಅದನ್ನು ಅರ್ಧದಲ್ಲೇ ಮುಗಿಸ್ಬೇಕು ಅನ್ನೋದು ತುಂಬ ದೊಡ್ಡ ತಪ್ಪು. ಬದುಕಬೇಕು ಅನ್ನೋದಕ್ಕೆ ನನಗೇನನ್ನ ಉಳಿದಿದೆ? ನಿನಗೆ ನಾವೆಲ್ಲ ಇಲ್ವಾ ಅಖಿಲ್? ಈ ಕುಟುಂಬ ಪೂರ್ತಿ ನಿನ್ ಬೆಂಬಲಕ್ಕೆ ನಿಂತಿದೆ. ನೀನ್ ಯಾವತ್ತಿಗೂ ವೀಲ್ ಚೇರ್ ಮೇಲೆ ಇರಲ್ಲ ಅಖಿಲ್. ಆದಷ್ಟು ಬೇಗ ನಡೀತ್ಯಾ? ಹೌದು ಅಖಿಲ್,
ನಿನಗಿನ್ನೂ ಭವಿಷ್ಯ ಇದೆ, ಸುಂದರವಾದ ಜೀವನ ಇದೆ. ಹಾರಿಕಾ ಜೊತೆ ಖುಷಿಯಾಗಿ ಒಟ್ಟಿಗೆ ಬಾಳೋ ದಿನಗಳಿವೆ. ಅದ್ರ ಬಗ್ಗೆ ಯೋಚನೆ ಮಾಡು. ಹಾರಿಕಾ ಜೊತೆ ನಾನು ಒಟ್ಟಿಗೆ ಬಾಳೋದು ಕಷ್ಟ ಅದಕ್ಕಿಂತ ಸಾಯೋದೇ ವಾಸಿ. ಅಖಿಲ್, ಮತ್ತೆ ಹಾಗೆ ಮಾತಾಡಬೇಡ. ನಾವು ಇಲ್ಲಿವರೆಗೂ ತಗೊಂಬಂದಿರೋದು ನೀವಿಬ್ಬರನ್ನ ಸೇರಿಸ್ಬೇಕು ಅಂತ. ಅದಾಗಲ್ಲ ಅಣ್ಣ. ಅಭಿವಸು ಹೇಳ್ತಿದ್ದಾರೆ ಅಂದ್ರೆ ಖಂಡಿತ ಆಗತ್ತೆ ಕಣೋ. ಈ ಕುಟುಂಬದಿಂದ ಯಾರೂ ಕೂಡ ದೂರ ಆಗಲ್ಲ. ಧೈರ್ಯವಾಗಿರೋ ಅಖಿಲ್, ಈ ಸಮಸ್ಯೆಗೆಲ್ಲ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ. ನಿನ್ ಧೈರ್ಯನೇ ನಮಗೆ ಉಸಿರು ಅಖಿಲ್. ಎಷ್ಟೇ ಕಷ್ಟ ಬಂದ್ರೂ ಹೋರಾಡ್ತೀವಿ. ನಿನ್ನ ಹಾರಿಕನ್ನ ಒಂದು ಮಾಡ್ತೀವಿ. ಈ ಕುಟುಂಬನ ಒಂದು ಮಾಡಿ ನಿಲ್ಲಿಸ್ತೀವಿ. ನಿಮ್ಗೆ ಆ ಪ್ರಾಜೆಕ್ಟ್ನ ಕೊಡೋಕ್ಕಾಗಲ್ಲ ಮಿಸ್ಟರ್ ಆದಿತ್ಯ. ಇನ್ನು ನೀವು ಹೊರಡ್ಬೋದು. ನಿಮಗಿಷ್ಟ ಬಂದಿದ್ದು ಮಾಡ್ಕೊಳ್ಳಿ. ಐ ಡೋಂಟ್ ಕೇರ್. ವಿ ವಿಲ್ ಶೋ ಯು. ಐ ಸೇ ಗೆಟ್ ಔಟ್. ವೆಲ್ಕಮ್ ಮಿಸಸ್ ಹಾರಿಕಾ. ಕೂತ್ಕೊಳ್ಳಿ. ಪರವಾಗಿಲ್ಲ. ಯಾರು ನೀವು? ನನ್ನನ್ನು ಯಾಕೆ ಭೇಟಿ ಮಾಡಬೇಕು ಅಂದರೆ? ನನ್ನ ಹೆಸರು ಆದಿತ್ಯ. ನೈಸ್ ಟು ಮೀಟ್ ಯು. ವಿಷಯ ಏನು ಅಂತ ಹೇಳಿ. ನಿಮ್ಮ ಸಂಸ್ಕೃತಿ ಈವೆಂಟ್ಸ್ ಥರನೇ ನಂದು ಒಂದು ಈವೆಂಟ್ ಸಂಸ್ಥೆ ಇದೆ, ಆದಿತ್ಯ ಈವೆಂಟ್ಸ್ ಅಂತ. ನೀವು ಕೇಳೇ ಇರ್ತೀರಾ. ನಾನು ಯಾವತ್ತೂ ಕೇಳಿಲ್ವಲ್ಲ. ಅದೇ ನನ್ನ ಕಂಪ್ನಿ ಬ್ಯಾಡ್ ಲಕ್. ಈವೆಂಟ್ಸ್ ಕಂಪ್ನಿ ಮಾಡಿದ್ದೀನಿ, ಆದರೆ ದೊಡ್ಡ ದೊಡ್ಡ ಈವೆಂಟ್ಸ್ನ ಮಾಡಿ ಇದನ್ನ ಮೇಲ್ ತರೋದಕ್ಕಾಗ್ತಾ ಇಲ್ಲ. ಸೊ ನಂಗೆ ನಿಮಗೆ ಹೆಲ್ಪ್ ಬೇಕು. ನಾನೇನು ಮಾಡಬೇಕು? ನನ್ನ ಕಂಪ್ನಿಲಿ ನೀವು ಮ್ಯಾನೇಜರಾಗಿ ಜಾಯಿನ್ ಆಗಬೇಕು. ಕಂಪ್ನಿನ ಮೇಲಕ್ಕೆ ತರಬೇಕು. ನಿಜವಾಗ್ಲೂ ಹೇಳ್ತಿದ್ದೀರಾ? ಸುಳ್ಳಾಗಿದ್ರೆ ಕೆಲಸನೆಲ್ಲ ಬಿಟ್ಟು ಫೋನ್ ಮಾಡಿ ಯಾಕೆ ಭೇಟಿ ಮಾಡ್ತಿದ್ದೆ? ನನ್ನ ಬಗ್ಗೆ ನಿಮ್ಗೇನು ಗೊತ್ತು ಅಂತ ಈ ಜಾಬ್ ಆಫರ್ ಮಾಡ್ತಿದ್ದೀರಾ? ನಿಮ್ಮ ಹೆಸರು ಹಾರಿಕಾ. ಫ್ಯಾಷನ್ ಡಿಸೈನ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀರಾ. ಅಖಿಲ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀರಾ. ಸ್ವಂತವಾಗಿ ಒಂದು ಫ್ಯಾಕ್ಟ್ರಿನೂ ರನ್ ಮಾಡಿದ್ದೀರಾ. ಅದಾದಮೇಲೆ ಲಾಸ್ ಆಗಿ ಸುಮಿತ್ರ ಅವ್ರ ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿ ಜಾಬ್ ಮಾಡಿದ್ರಿ. ದೊಡ್ಡ ಈವೆಂಟ್ಸ್ನೂ ಮಾಡಿದ್ದೀರಾ. ಆ ಈವೆಂಟ್ಸ್ ಮಾಡಿದ್ದು ವಸು ಅಕ್ಕ ಅಲ್ವಾ? ನಾನು ಮಾಡಿದ್ದು ಅಂತಿದಾರಲ್ಲ. ನಿಮ್ಮ ಬಗ್ಗೆ ಇನ್ನೂ ಗೊತ್ತು. ನಿಮ್ಮ ಮನೆಯಲ್ಲಿ ನಿಮಗೆ ಬೆಲೆನೇ ಇಲ್ಲ, ಗೌರವನೂ ಇಲ್ಲ. ನಿಮ್ಮ ಟ್ಯಾಲೆಂಟ್ನ ಯಾರು ಗುರುತಿಸ್ತಿಲ್ಲ.
ಎಲ್ಲರೂ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ನೀವು ಸ್ವಂತವಾಗಿ ಬೆಳಿಬೇಕು ಅಂತಿದ್ರು ನಿಮ್ಮನ್ನು ತುಳಿತಿದ್ದಾರೆ.